ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ವ್ಲಾಗ್. ಇದು ಬಂದು ಲೋನಾವಾಲಾ ವ್ಲಾಗು. ನಾವು ದಾವಣಗೆರೆಯಿಂದ ಮುಂಬೈಗೆ ಹೋಗೋ ಮುಂಚೆ ಲೋನಾವಾಲಾನಲ್ಲಿ 3 ಡೇಸ್ ಸ್ಟೇ ಮಾಡಿದ್ವಿ. ಈ ರೆಸಾರ್ಟ್ ನೇಮ್ ಬಂದು ಫರಿಯಾಸ್ ಅಂತ. ನಮ್ಮನ್ನು ಈ ರೀತಿ ವೆಲ್ಕಮ್ ಮಾಡಿದ್ರು. ಎಂಟ್ರೆನ್ಸಲ್ಲಿ ಒಂದು 2 to 3 ವೆರೈಟೀಸ್ ಆಫ್ ವೆಲ್ಕಮ್ ಡ್ರಿಂಕ್ಸ್ ಎಲ್ಲ ಇಟ್ಟಿದ್ರು. ಆ್ಯಕ್ಚುಲಿ ತುಂಬ ಜನ ಇದ್ದರು. ಆಮೇಲೆ ನಮ್ಮದು ಚೆಕ್-ಇನ್ ಇದ್ದಿದ್ದು 2 o'clock, ಹಾಗಾಗಿ ಸ್ವಲ್ಪ ಟೈಮ್ ನಾವು ವೇಟ್ ಮಾಡಬೇಕಾಯಿತು. ನಾವು ರೀಚ್ ಆಗಿದ್ದು ಅರೌಂಡ್ 9 or 10 o'clock ಆಗಿತ್ತು. ಬಟ್ ಬೇಗನೆ ಕೊಡ್ತೀವಿ ರೂಮ್ ಅಂತ ಹೇಳಿದರು. ಅಷ್ಟರಲ್ಲಿ ನಾವು ಚೆಕ್-ಇನ್ಗೆ ಫಾರ್ಮ್ಯಾಲಿಟೀಸ್ ಎಲ್ಲ ಮುಗಿಸ್ಕೊಂಡ್ವಿ. ತುಂಬ ಬ್ಯೂಟಿಫುಲ್ ಇತ್ತು ಎಂಟ್ರೆನ್ಸ್ ಮಾತ್ರ. ನೀವು ನೋಡ್ತಾ ಇರ್ಬೋದು, ಸಖತ್ತಾಗಿತ್ತು. ಹ್ಯಾಂಡ್ ಬಿಡು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಚೆಕ್-ಇನ್ ಟೈಮ್ ಇರೋದು 2 o'clock. ನಾವು ಇನ್ನೂ 1 hour ಇದೆ. ಸೊ ಹಾಗಾಗಿ ಇದು ಬಂದು ಕಾಮನ್ ವಾಶ್ರೂಮ್ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಡಿಫ್ಯೂಸರ್ ಇದೆ, ಎಷ್ಟು ಒಳ್ಳೆ ಸ್ಮೆಲ್ ಆಗ್ತಾ ಇದೆ. ನೋಡಿ, ಎಲ್ಲರ ಬ್ಯಾಗ್ಸ್ ಹಿಂಗೆ ಇಟ್ಟಿದ್ದಾರೆ. ಎಷ್ಟೊಂದು ಬ್ಯಾಗ್ಸ್ ಇದೆ. ಮೇ ಬಿ ಅವರು ಚೆಕ್-ಇನ್ಗೆ ಅನಿಸುತ್ತೆ ಅಥವಾ ಚೆಕ್ಔಟ್ ಆಗುತ್ತಿಲ್ಲ. ಎಷ್ಟು ಜನ ಇದ್ದಾರೆ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದೀವಿ. ನಮ್ಮದು ಬಫೆ ಡಿನ್ನರ್ ಇನ್ಕ್ಲೂಡ್ ಇದೆ, ಲಂಚ್ ಇಲ್ಲ. ಸೊ ಚೆಕ್-ಇನ್ ಟೈಮು 2 o'clock ಇದೆ. ಅಷ್ಟರಲ್ಲಿ ಊಟ ಮಾಡಿಬಿಡೋಣ ಅಂದ್ಬಿಟ್ಟು ನಾವಿಲ್ಲಿ ಊಟಕ್ಕೆ ಬಂದಿದ್ದೀವಿ. ಒಳಗಡೆ 2 ರೆಸ್ಟೋರೆಂಟ್ ಇದೆ. ನೋಡಿ, ಫಾಗ್ ಹೆಂಗಿದೆ. ಈ ವ್ಯೂಗೋಸ್ಕರ ತಾನೇ ನೀವು ಬುಕ್ ಮಾಡಿರೋದು. ಅದಾದ್ಮೇಲೆ ಎಲ್ಲೋದ್ರೂ ನೂಡಲ್ಸ್ ಬೇಕು. ನೂಡಲ್ಸ್ ಆರ್ಡ್ರ್ ಮಾಡಿದ್ದೀವಿ. ಸೊ ವ್ಯೂ ನೋಡಿಕೊಂಡು ಊಟ ಎಂಜಾಯ್ ಮಾಡೋಣ. ನಾವು ಊಟ ಮುಗಿಸೋ ಅಷ್ಟರಲ್ಲಿ ನಮಗೆ ಕಾಲ್ ಬಂತು, ರೂಮ್ ಅವೈಲೇಬಲ್ ಇದೆ ಬನ್ನಿ ಅಂದ್ಬಿಟ್ಟು. ನಾವು ಹೋದ್ವಿ. ನೋಡಿ, ರೂಮ್ಸ್ ಈ ರೀತಿ ಇತ್ತು. ನನಗೆ ಆ್ಯಕ್ಚುಲಿ ಈ ರೀತಿ ರೂಮ್ಸ್ ಇಷ್ಟ ಆಗಲ್ಲ. ನನಗೆ ಸಪ್ರೇಟ್ ವಿಲ್ಲಾ ಥರ ಇರಬೇಕು ಥರ ಇದೆ ಅಲ್ಲ ರೀ. ರೂಮ್ 3 days. ಬನ್ನಿ, ನಾನು ಹೋಗ್ಬೇಕು, ನೀವಲ್ಲ. ರೈಟ್ ಇದಾಕಿ. ಓಕೆ, ಶೂಲ್ಲ ಬಿಡು. ಡೋರ್ ಕ್ಲೋಸ್ ಆಗಲ್ಲ. This is the bathroom with bathtub. So tub ಇದೆ. Bathroom. And this is our room. TV. ಇಲ್ಲಿ ಒಂದು ಮಿರರ್ ಇದೆ. ಇಲ್ಲಿ ಒಂದು ಸೋಫಾ ಇದೆ. ಆ್ಯಂಡ್ ಬಾಲ್ಕನಿಯಲ್ಲಿ ಕೂಡ ಚೇರ್ ಟೇಬಲ್ ಇದೆ. ಸೊ ಇಲ್ಲಿ ಕಿಡ್ಸ್ ಏರಿಯಾಗೆ ಬಂದಿದ್ದೀವಿ, ಮಕ್ಕಳಿಗೆ ಆಡೋದಕ್ಕೆ. ಅಲ್ಲಿ ನಮ್ಮದು ಮಸಾಜ್ಗೆ ಇಲ್ಲೆಲ್ಲ ಬಿಡಿಸ್ಬಾರ್ದು. ಸೊ ಇಲ್ಲಿ ಆಟ ಆಡೋದಕ್ಕೆ ಬಂದಿದ್ದೀವಿ. ಇಲ್ಲಿ ಮಕ್ಕಳಿಗೆ ಕೇರಮ್ ಇದೆ, ಚಿಕ್ಕ ಸ್ಲೈಡ್ಸ್ ಇದೆ, ಆಮೇಲೆ ಇದೇನೋ ಇದೆ ಇದು. ಹಾಂ, ಇಲ್ಲೋಡು ಗುಲ್ಕು, ಇಲ್ಲೋಡು. See here, come here. ಸ್ಮಾಲ್ ಕೇರಮ್ ಇದೆ. ಬಾಯ್. ಇದು ಬಂದು ಮಕ್ಕಳಿಗೆ ಇಂಡೋರ್ ಪ್ಲೇ ಏರಿಯಾ. ಇದಕ್ಕೆ ನಾವು ಸಪ್ರೇಟಾಗಿ ಐ ಡೋಂಟ್ ರಿಮೆಂಬರ್ 200 per day ಆರ್ 200 for 3 days, ಐ ಡೋಂಟ್ ರಿಮೆಂಬರ್. ಆ ರೀತಿ ನಾವು ಪೇ ಮಾಡಬೇಕು. ಮಕ್ಕಳು ಎಷ್ಟು ಸಾರಿ ಆದರೂ ಬಂದು ಇಲ್ಲಿ ಆಟ ಆಡಬಹುದು. ನೋಡಿ, ಅವಳು ಗೆದ್ದಿರೋದು, ನಾನು ಗೆದ್ದಿರೋದು. 4
6, 7, 8, 9, 10, 11. I win! ಏನು ಮಾಡಕತ್ತಾಳೆ? ಊಟ ಮಾಡ್ತಿದ್ವಿ ನೀವೇ ಒಳಗಿಟ್ಟ ಊಟ ಇಷ್ಟು ಲೇಟಾ? ಫೋನ್ಗೆ ಇಲ್ಲಿ ಇಂಡೋರ್ ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ಸೊ ಔಟ್ಡೋರ್ ಬೇಕಂದ್ರೆ ವಾಟರ್ ಪಾರ್ಕ್ ಅಲ್ಲಿದೆ. ಸೊ ದಿಸ್ ಈಸ್ ಇಂಡೋರ್ ಸ್ವಿಮ್ಮಿಂಗ್ ಪೂಲ್. ಲೆಟ್ಸ್ ಗೋ. ಇವಾಗ ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದೀವಿ, ಇಂಡೋರ್ ಸ್ವಿಮ್ಮಿಂಗ್ ಪೂಲಿಗೆ. ಯಾಕಂದರೆ ಮಳೆ ಬರ್ತಾ ಇದೆ. ಏನು ಮಾಡ್ತಾ ಇದ್ದೀವಿ ಹಿಂದೆ? ಸೊ ಇಲ್ಲಿ ಬಂದು ಇಂಡೋರ್ ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಬಂದಿದ್ದೀವಿ ಇವಾಗ. ಸೊ ಇಲ್ಲಿ ಬ್ಯಾಗ್ ಇಟ್ಬಿಟ್ಟು ಲೆಟ್ಸ್ ಕೀಪ್ ದ ಬ್ಯಾಗ್ ಹಿಯರ್. Wow, nice. Can you swim and come here? Come here. Oh, bro. Swim and go to mama. ಆರ್ಯಾದ್ನ ಪೂಲ್ ನೋಡಿಬಿಟ್ಟು ಇವತ್ತು ಹೋಗಲೇಬೇಕು ಅಂತ ಹಠ ಮಾಡಿದ್ಲು. ಆ್ಯಕ್ಚುಲಿ ಇವತ್ತು ನಮಗೆ ಪೂಲ್ಗೆ ಹೋಗೋ ಪ್ಲ್ಯಾನ್ ಏನು ಇರಲಿಲ್ಲ. ಇನ್ನು 3 ದಿನ ಇರ್ತೀವಿ, ಆರಾಮಾಗಿ ಹೋಗೋಣ ಅಂದ್ಕೊಂಡಿದ್ವಿ. ಬಟ್ ಅವಳು ತುಂಬ ಹಠ ಮಾಡಿದ್ಲು ಅಂದ್ಬಿಟ್ಟು ಪೂಲಿಗೆ ಬಂದ್ವಿ. ಟವಲ್ಸ್ ಇಟ್ಟಿದ್ದಾರೆ. ಸೊ ನಾವು ಟವಲ್ಸ್ನ ತಗೋಬೋದು. ಆಮೇಲೆ ಇಲ್ಲಿ ಕುತ್ಕೋಬೋದು ಕೂಡ. ಆರ್ಯಾದ್ನ ಅಲ್ಲಿ ಆಡ್ತಾ ಇದ್ದಾಳೆ, ನಾನು ಇಲ್ಲಿ ಕುತ್ಕೊಂಡಿದ್ದೀನಿ. ಚಾಯ್ ಮತ್ತು ಬಜ್ಜಿ ಇದೆ. ಸೊ ಆಚೆ ಈ ಥರ ಇದೆ. ಅಲ್ಲಿ ಟೇಬಲ್ ಟೆನ್ನಿಸು ಮತ್ತು ಬ್ಯಾಡ್ಮಿಂಟನ್ ಎಲ್ಲ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ. ಇಲ್ಲಿ ಪಾತ್ ಇದೆ, ವಾಕಿಂಗ್ ಹೋಗ್ಬೋದು. ಇನ್ನು ಇದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿಲ್ಲ, ನೋಡೋಣ ನಾಳೆ. ಇವಾಗ ಆಲ್ರೆಡಿ ಮಳೆ ಬರ್ತಾ ಇದೆ ಚಿಕ್ಕದಾಗಿ. ಸೊ ಹಾಗಾಗಿ ಎಲ್ಲೂ ಹೋಗೋಕ್ಕಾಗಿಲ್ಲ. ನೋಡಿ ಇದೆ ಬಿಲ್ಡಿಂಗು, ರೂಮ್ಸ್ ಬಿಲ್ಡಿಂಗ್ ಇದೆ. ಇಲ್ಲಿ ಟೀ ಮತ್ತು ಸಮೋಸ ಎಲ್ಲ ಇದೆ. ಪಕೋಡ, ಸಮೋಸ, ಬಜ್ಜಿಯಾ ಆ್ಯಂಡ್ ಸಮೋಸ. ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇದೆ, ಸ್ಲೈಡ್ಸ್. ಅಲ್ಲೊಂದು ಸ್ಲೈಡ್, ಓಪನ್ ಸ್ಲೈಡ್ ಇದೆ, ಅಲ್ಲಿ ಒಂದು ಕ್ಲೋಸ್ಡ್ ಸ್ಲೈಡ್ ಇದೆ. ಸೊ ಲೆಟ್ಸ್ ಸಿ ಈ ಓಪನ್ ಸ್ಲೈಡ್ ಇಲ್ಲಿಂದ ಎಲ್ಲ ಹೋಗುತ್ತೆ ಅಂತ. ಸೊ ಇಲ್ಲಿಂದ ಹೋಗಿ ಹಂಗೋಗಿ ಕರ್ವ್ ಆಗಿ ಆ ಪೂಲಲ್ಲಿ ಬೀಳುತ್ತೆ. ಅಲ್ಲಿ ಒಂದು ಸ್ಟ್ರೈಟ್ ಸ್ಲೈಡ್ ಇದೆ. ಆ ಸ್ಟ್ರೈಟ್ ಸ್ಲೈಡು ಜಸ್ಟ್ ಹಿಂಗೆ ಹೋಗ್ಬಿಟ್ಟು ಪೂಲಲ್ಲಿ ಬೀಳುತ್ತೆ. ಸೊ 3 ಲಾಂಗ್ಸ್. ಅಲ್ಲೊಂದು ಸ್ಮಾಲ್ ಸ್ಲೈಡ್ಸ್ ಇದೆ ಮಕ್ಕಳಿಗೆ, ಒಂದು ಓಪನ್ ಒಂದು ಕ್ಲೋಸ್ಡು. ಸ್ವಿಮ್ ಮಾಡ್ತೀಯಾ? ನೋಡಿ ಬಿಗ್ ಸ್ಲೈಡ್ ಮಾಡ್ತೀಯಾ ಅನ್ಕೊಂಡೆ ನಾನು. ಯು ಡೋಂಟ್ ವಾಂಟ್ ಟು ಸ್ಲೈಡ್? ಹಿಂಗೆ ಹೋಲ್ಡ್ ಮಾಡು. ಓ ನೈ ಜಾ ರಹಾ ಹೈ. नहीं है, कोई नहीं है, बट लाइफ जैकेट है ना, चलेगा. हाँ ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಎಲ್ಲ ವಾಟರ್ ಸ್ಲೈಡ್ಸು, ಮೇಲ್ಗಡೆ ಬೆಟ್ಟ, ಈ ಕಡೆ ಎಲ್ಲ ಹಸಿರು. ಇಲ್ಲಿ ನೋಡಿ ಗ್ರೀನರಿ, ಪಾರ್ಕ್ ಇದೆ. ಏನಿದು? ಬಸ್ಸೆಲ್ಲ ಇಗ್ನೋರ್ ಮಾಡಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಬಂದ್ವಿ. ಇಲ್ಲಿ ನೋಡಿ ಆರ್ಯಾದ್ನ ಕಾರ್ಟೂನ್ ನೋಡ್ತಾ ಇದ್ದಾಳೆ, ನಾವು ರೆಸ್ಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನೆನ್ನೆ ಫುಲ್ ಟ್ರಾವೆಲ್ ಆಗಿದೆ, ಹಾಗಾಗಿ ರೆಸ್ಟ್ ಮಾಡ್ಕೊಂಡು ಇಲ್ಲಿ ನೋಡಿ ನಾವಿಬ್ಬರೇ ಕಾರ್ಡ್ಸ್ ಆಡ್ತಾ ಇದ್ದೀವಿ.
ಡಿಸ್ಕೌಂಟ್ ಆಡ್ತಾ ಇದ್ದೀವಿ ಇಬ್ಬರೇ. 8 ಗಂಟೆಗೆ ಡಿನ್ನರ್ ಇದೆ, ಹಾಗಾಗಿ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀವಿ. 7:30 ಅಷ್ಟರಲ್ಲಿ ಊಟ ಸ್ಟಾರ್ಟ್ ಆಯಿತು. ಇವತ್ತು ಫಸ್ಟ್ ಡೇ ನಾವು ಇಲ್ಲಿ ಡಿನ್ನರ್ ಮಾಡ್ತಾ ಇರೋದು. ಸಖತ್ ವೆರೈಟೀಸ್ ಆಫ್ ಫುಡ್ ಇತ್ತು. ಇದೆಲ್ಲ ಬಂದು ಸ್ಯಾಲಡ್ ಸೆಕ್ಷನು. ಸ್ಯಾಲಡ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು. ಅದಾದ ನಂತರ ಸ್ಟಾರ್ಟರ್ಸ್ ಅಂತೂ ವೆರೈಟೀಸ್, ವೆಜ್ಜಲ್ಲೂ ನಾನ್ ವೆಜ್ಜಲ್ಲೂ ಹಲವಾರು ವೆರೈಟೀಸ್ ಎಲ್ಲನೂ ಇತ್ತು. ಮೇನ್ ಕೋರ್ಸಲ್ಲೂ ಕೂಡ ವೆಜ್ಜಲ್ಲೂ ಮತ್ತು ನಾನ್ ವೆಜ್ಜಲ್ಲೂ ಸೇಮ್ ಅಷ್ಟೇ ಆಪ್ಷನ್ಸ್ ಅವೈಲಬಲ್ ಇತ್ತು. ವೆಜ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು. ಬಿರಿಯಾನಿ ಇತ್ತು. ಆಮೇಲೆ ಲೈವ್ ಕೌಂಟರು, ಡೈಲಿ ಬೇರೆ ಬೇರೆ ಲೈವ್ ಕೌಂಟರ್ಸ್ ಇಡ್ತಾಯಿದ್ರು. ಪಾನಿಪುರಿ, ಸೇವ್ ಪುರಿ ಈ ಥರ ಇರ್ಬೋದು. ಒಂದಿನ ಮ್ಯಾಗಿ ಕೌಂಟರ್ ಇತ್ತು. ನನಗಂತೂ ಏನು ತಿನ್ನಬೇಕು ಏನು ಬಿಡಬೇಕು ಆ ಥರ ಅನಿಸ್ತಾ ಇತ್ತು. ಎಗ್ ಸೆಕ್ಷನ್ನು ಡೈಲಿ ಇರೋದು. ಆಮ್ಲೆಟು ಅಥವಾ ಚೀಸ್ ಆಮ್ಲೆಟು, ಮಶ್ರೂಮ್ ಆಮ್ಲೆಟು, ಅದರಲ್ಲೂ ವೆರೈಟೀಸು. ಡೆಸರ್ಟ್ ಅಂತೂ ಓ ಮೈ ಗಾಡ್, ದಟ್ ವಾಸ್ ಮೈ ಫೇವ್ರೆಟ್ ಪಾರ್ಟು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ರೆಸಾರ್ಟಲ್ಲಿ ಮೇನ್ ಅಂದರೆ ಫುಡ್ ಮಾತ್ರ ಒಂದು ಪಾಯಿಂಟು ಎತ್ತಿಡಂಗಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ಬಂದು ಇವತ್ತಿನ ಲೈವ್ ಕೌಂಟ್ರು. ಸ್ಯಾಂಡ್ವಿಚ್ ಇತ್ತು, ಆಮೇಲೆ ಚಾಟ್ಸ್ ಇತ್ತು, ವೆರೈಟೀಸ್ ಆಫ್ ಚಾಟ್ಸ್, ಪಾನಿಪುರಿ, ಸೇವ್ ಪುರಿ, ದಹಿ ಪುರಿ, ಆಮೇಲೆ ಬೇಲ್ ಪುರಿ ಅಂತ. ಏನು ಬೇಕು ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ಇದಿದೆ, ಸೂಪ್ ಇದೆ, ಚಿಕನ್ ಆ್ಯಂಡ್ ಮಶ್ರೂಮ್. ನಾನು ಸೇವ್ ಪುರಿ ಮತ್ತು ದಹಿ ವಡ ತೊಗೊಂಡಿದ್ದೀನಿ. ಇದು ಬಂದು ಕಚೋರಿ ಮತ್ತು ಇದೇನೋ ವಡ ಥರ ಇದೆ. ವೆಜಿಟೇಬಲ್ ಸಾಸ್, ಫುಡ್ ಮಾತ್ರ ಸೂಪರು. ವೆಜ್ಜಲ್ಲೇ 4-5 ಸ್ಟಾರ್ಟರ್ಸೇ ಇದೆ, ಪ್ಲಸ್ ಚಾಟ್ಸ್ ಎಲ್ಲ ಇದೆ. ಡೆಸರ್ಟ್ ಅಂತೂ ಅಲ್ಟಿಮೇಟು. ಯಾವ್ದು ತಿನ್ನಬೇಕು ಯಾವ್ದು ಬಿಡ್ಬೇಕು ಅನ್ಸ್ತಾರೆ, ಎಲ್ಲನೂ ಟೇಸ್ಟಿ ಇದೆ. ಬೇಲ್ ಪೂರಿ ಮಾಡ್ತಾ ಇದ್ದಾರೆ ಇಲ್ಲಿ. ಬಂದು ಸ್ಯಾಂಡ್ವಿಚ್. ಸೊ ಬೇಲ್ ಪೂರಿ ಇದೆ, ದಹಿ ಪೂರಿ ಇದೆ ಅನ್ಸುತ್ತೆ, ಚಪಾತಿ, ಪನ್ನೀರ್ ಬಟರ್ ಮಸಾಲ, ಇದು ಬೆಂಗನ್, ಬದನೆಕಾಯ್ದು, ದಾಲ್ ರೈಸ್ ವಿತ್ ಗೀ, ಕ್ಯಾಬೇಜ್ ಪಲ್ಯ, ಪಾಪಡ್. ಯಮ್ಮಿ 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 ಡೆಸರ್ಟ್, ಕೇಕ್ಸ್. ನೀನು ಯಾರೋ ಇದ್ದಾರೆ. ಆಹಾ, ಡೆಸರ್ಟ್ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ದಿಸ್ ಇಸ್ ಮೂಂಗ್ ದಾಲ್ ಹಲ್ವಾ, ನನ್ನ ಫೇವ್ರೆಟ್ ಇದು. ಇದೇನೋ ನೇಮ್ ಗೊತ್ತಿಲ್ಲ, ಯಾಕೆ ಸ್ಪೆಷಲ್ವಾ? ನೇಮ್ ಏನೋ ಗೊತ್ತಿಲ್ಲ. ಚಾಕ್ಲೇಟ್ ಬ್ರೌನಿ ಮೆಲ್ಟ್ ಆಗಿರೋ ಥರ ಇದೆ, ಇಷ್ಟು ಯಮ್ಮಿಯಾಗಿದೆ. ಓ ಗಾಡ್. ಇದು ಬಂದು ರಸ್ಮಲಾಯ್, ನನ್ನ ಫೇವ್ರೆಟ್. ಸಾರಿ ಗೈಸ್. ಹೋಗ್ತಾ ಇದ್ದೀನಿ ನಾನು ಅಷ್ಟೇ. ಇವಾಗ ಫುಡ್ ಕೋಮಾಗಿ ಹೋಗಿ ಮಲ್ಕೊಳ್ತೀನಿ. ಇವತ್ತಿನ ಬ್ಲಾಗ್ ಎಂಡ್ ಮಾಡ್ತೀನಿ. ನಾಳೆ ಏನೇನು ಆಕ್ಟಿವಿಟೀಸ್ ಮಾಡ್ತೀನಿ ರೆಸಾರ್ಟಲ್ಲಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್. ಬಾಯ್. ಮಮ್ಮ ಪಪ್ಪ ನಾನು ತಿಂದ್ವಿ, ಆಮೇಲೆ ತಿಂದು ನಾವು ರೂಮಲ್ಲಿ ಓದಿ ಮಲ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.